ಅನ್ನ ಬೆಳೆಯೋನು ರೈತ, ಕಷ್ಟವನ್ನು ಪಡುವನು ರೈತ. ಬಟ್ಟೆಗೆ ಹತ್ತಿಯನ್ನು ಬೆಳೆಯೋದು ರೈತ, ಬಟ್ಟೆಯನ್ನು ನೇಯೋನು ರೈತ. ನಮ್ಮ ದೇಶದ ಬೆನ್ನೆಲುಬು ರೈತ. ರೈತರೆಲ್ಲ ಒಂದೇ ಹೇಳಿ ತೋರಿಸುವ ಸಮಯ ಬಂದು ಒದಗಿದೆ. ಹಾಗಾಗಿ ಬರೀ ಅನ್ನವನ್ನು ಬೆಳೀತಕ್ಕಂತಹ ರೈತನೊಂದೇ ಅಲ್ಲ, ಅಡಿಕೆಯನ್ನು ಬೆಳೀತಕ್ಕಂತಹ ರೈತನೊಂದೇ ಅಲ್ಲ, ಕಾಫಿಯನ್ನು ಬೆಳೀತಕ್ಕಂತಹ ರೈತನೊಂದೇ ಅಲ್ಲ, ನೇಕಾರನೊಂದೇ ಅಲ್ಲ, ಪ್ರತಿಯೊಂದು ರೈತರು ಕೂಡ ಸಿಡಿದೆದ್ದು ಕೆಲವರಿಗೆ ತಿಂದಿದ್ದು ಕೊಬ್ಬು ಕರಗಲ್ಲ ಅಂತ ಹೇಳ್ತೇವೆ. ಆ ರೀತಿಯಾದಂತಹ ವರ್ತನೆಯಿಂದಾಗಿ ರೈತರ ಮೇಲೆ ಪ್ರತಿ ಕ್ಷಣವೂ ಕೂಡ ಆತ ಸೌಮ್ಯ ತಂಡು ಅಂತ ಹೇಳ್ಕೊಂಡು ದಬ್ಬಾಳಿಕೆಗಳನ್ನು ಮಾಡ್ಕೋತಾ ಬರ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಎಲ್ಲಿಯ ತನಕ ಹೇಳಿ ಸಹಿಸ್ಕೊಳ್ತೀರಿ? ಇದು ಯಾವ ರೀತಿಯಾದಂತಹ ಸ್ವಾತಂತ್ರ್ಯ ಅಂತ ಹೇಳುವುದಾಗಿ ಸಹಿಸ್ಕೊಂಡಿರ್ತೀರಿ? ನಿಮ್ಮ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯ ಕೊನೆ ಹೇಳ್ತಕ್ಕಂಥದ್ದು ಇಲ್ಲವೇ? ನೀವೇ ವಿಚಾರವನ್ನು ಮಾಡಿ. ಮತ್ತು ಅಷ್ಟೇ ಅಲ್ಲದೆ ರೈತ ಸಿಡಿದೆದ್ದರೆ ಏನಾಗಬಹುದು ಹೇಳ್ತಕ್ಕಂತಹ ಅರಿವು ಕೂಡ ಇಲ್ಲದೆ ಕೊಬ್ಬಿರ್ತಕ್ಕಂತಹ ಗೂಳಿಯ ಥರ ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಸಿಡಿದೆದ್ದು ತೋರಿಸಿ ಮುಂದಿನ ಜನಾಂಗದವರಿಗೆ ಒಂದು ಮಾದರಿಯಾಗಿ ರೈತನಿಗೆ ಬೆವರನ್ನು ಚೆಲ್ಲಿ ಉಳುಮೆಯನ್ನು ಮಾಡಿಯೂ ಕೂಡ ಗೊತ್ತಿದೆ. ಅದೇ ಉಳುಮೆಯನ್ನು ಮಾಡುವಂತಹ ಸಮಯದಲ್ಲಿ ರಕ್ತವನ್ನು ಹರಿಸಿಯೂ ಕೂಡ ಗೊತ್ತಿದೆ. ಹೇಳ್ತಕ್ಕಂಥದ್ದನ್ನು ತೋರಿಸ್ಬೇಕಲ್ಲವೇ? ಯಾಕೆ ಅಂತ ಕೇಳಿದರೆ ರೈತ ಆತ ಬೆಳೀತಾನೆ ಹೇಳುವುದಷ್ಟೇ ಗೊತ್ತು ಎಷ್ಟೋ ಜನರಿಗೆ, ಭೂಮಿಯನ್ನು ಹದಗೊಳಿಸ್ತಾನೆ ಅಂತ ಹೇಳುವುದಷ್ಟೇ ಗೊತ್ತು ಜನರಿಗೆ. ಆದರೆ ಆತ ಬಳಸ್ತಕ್ಕಂತಹ ವಸ್ತು ಆತನ ಜೀವಕ್ಕೆ ಎಷ್ಟು ಆಪತ್ತುಕಾರಿಯಾಗಿರುತ್ತೆ. ಕತ್ತಿ ಆಗಿರಲಿ, ಕೊಡ್ಲಿ ಆಗಿರಲಿ, ಆನಂತರದಲ್ಲಿ ನೇಗಿಲಾಗಿರ್ಬೋದು, ಪ್ರತಿಯೊಂದು ಕೂಡ ಎಷ್ಟೋ ಜನರ ಕೈ ಹೋಗುತ್ತೆ, ಕಾಲು ಹೋಗುತ್ತೆ. ಈ ಥರ ರಕ್ತವನ್ನು ಕೂಡ ಆತ ಭೂಮಿಗೆ ಚೆಲ್ಲಿ ಇರ್ತಾನೆ. ಆದರೂ ಆತ ಕೃಷಿಯನ್ನು ಬಿಡೋದಿಲ್ಲ. ತನ್ನ ರಕ್ತ ಹೋಯಿತು ಅಂಥೇಳಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಸಿಡಿದೆದ್ದು ಇನ್ನೂ ಹೆಚ್ಚಿದಾದಂತಹ ಶ್ರಮವನ್ನು ಪಟ್ಟು ಬೆಳೆಯನ್ನು ತೆಗಿತಾನೆ. ಅದು ಗೊತ್ತಲ್ಲವೇ ನಿಮಗೆ? ಹಾಗಾಗಿ ಸರಿಯಾದ ಉತ್ತರವನ್ನು ಕೊಬ್ಬಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕಲಿಸಿ ಮುಂದೆ ನೀವು ಬರಬೇಕು. ಮತ್ತು ಅಷ್ಟೇ ಅಲ್ಲದೆ ರೈತರು ಬೆನ್ನೆಲುಬು ಅಂತ ಹೇಳುವುದಾಗಿ ಅಲ್ಲ, ರೈತರು ಇದ್ದರೆ ಮಾತ್ರ ಅಂತ ಹೇಳುವಂಥದ್ದಾಗಬೇಕು.